ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿ. ಈ ಎರಡನೆಯ ದಿನದ ಕ್ರಿಕೆಟ್ ಟೂರ್ನಮೆಂಟ್ ದೀಪಾವಳಿ ಕಪ್ 2025 ಮತ್ತು 26ರ ಈ ಒಂದು ಎರಡನೆಯ ದಿನದ ಕ್ರಿಕೆಟ್ ಪಂದ್ಯಾವಳಿಗೆ ಎಲ್ಲ ನನ್ನ ಪ್ರೇಕ್ಷಕರಿಗೂ ಸುಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಎರಡನೆಯ ದಿನದ ಫೈನಲ್ ಪಂದ್ಯಾವಳಿಗಳನ್ನು ಪ್ರಶಸ್ತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಸ್ನೇಹಿತರೆ. ಅದ್ಭುತವಾದ ಒಂದು ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೆರಡು ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡ್ವಿ. ಆಮೇಲೆ ಬಂದು ಫೈನಲ್ ಪಂದ್ಯಾವಳಿಯ ಮೈದಾನದ ವೀಕ್ಷಣೆ ಆಯಿತು. ಟಾಸ್ ಆಯಿತು ಸ್ನೇಹಿತರೆ. ಟಾಸಿಗೆ ಬಂದ್ವಿ. ಈ ಒಂದು ಟಾಸ್ನಲ್ಲಿ ಬ್ಯಾಟಿಂಗ್ ಆಯ್ದುಕೊಂಡ್ರು ಆತಿಥೇಯ ತಂಡ ಸ್ನೇಹಿತರೆ. ಅದಾದ ನಂತರ ಚಿಯರ್ಸ್ಗೋಸ್ಕರ ಎಲ್ಲ ಟೀಮು ಸಜ್ಜಾದರು ಸ್ನೇಹಿತರೆ. ಅದ್ಭುತವಾದ ಒಂದು ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಡಿಸ್ಕಷನ್ ಆಯಿತು ಟೂರ್ನಮೆಂಟ್ ಹಾಗೂ ಈ ಮ್ಯಾಚನ್ನ ಯಾವ ರೀತಿ ಆಡಬೇಕು ಅಂತೇಳಿ ಬಂದರು. ಬ್ಯಾಟಿಂಗ್ನಲ್ಲಿ ತ್ರಿಷಾ ಕ್ರಿಕೆಟ್ ಅಕಾಡೆಮಿಯ ಕ್ರೀಡಾಪಟುಗಳು ಬಂದರು ಸ್ನೇಹಿತರೆ. ಅದ್ದೂರಿಯಾದ ಬ್ಯಾಟಿಂಗ್ ಆರ್ಡರ್ ನಡೀತಾ ಇತ್ತು. ಟೀಮು ಕೊಲಾಪ್ಸ್ ಆಯಿತು 82ಗೆ ಸ್ನೇಹಿತರೆ. ಅದಕ್ಕೆ ಬೆನ್ನಟ್ಟಿ ನಮ್ಮ ರಘುವೀರ್ ಕ್ರಿಕೆಟ್ ತಂಡದ ಕ್ರೀಡಾಪಟುಗಳು ಅತ್ಯುತ್ತಮವಾದ ಆಟದ ಪ್ರದರ್ಶನ ಮಾಡಿ ಈ ಒಂದು ಆಟದಲ್ಲಿ ಯುವರಾಜ್ 50 ರನ್ನುಗಳ ಜೊತೆ ಆಟವನ್ನು ಆಡಿ ತಮ್ಮ ವೈಯಕ್ತಿಕ 50 ಬಾರಿಸಿದ್ರು ಯುವರಾಜ್ ಅವರು ಸ್ನೇಹಿತರೆ. ಒಳ್ಳೆಯ ಪ್ರದರ್ಶನವನ್ನು ತೋರಿತು ರಘುವೀರ ಕ್ರಿಕೆಟ್ ಅಕಾಡೆಮಿಯ ಕ್ರೀಡಾಪಟುಗಳು ಸ್ನೇಹಿತರೆ. ಅದ್ಭುತವಾದ ಕೆಲವು ತುಣುಕುಗಳನ್ನು ಹಾಕಿದ್ದೇನೆ ನೋಡಿ. ಬ್ಯಾಟಿಂಗ್ನಲ್ಲಿ ಯುವರಾಜ್ ಅತ್ಯುತ್ತಮವಾದ ಆಟಗಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಪಾರವಾದ ಸಿಕ್ಸರ್ಗಳನ್ನು ಬಾರ್ತಾ ಯುವರಾಜ್ ಒಂದು ಚೇರನ್ನು ಕೂಡ ಮಾಡಿದ್ದಾನೆ ಯುವರಾಜ್ ಸ್ನೇಹಿತರೆ. ಅದಾದ ನಂತರ ಒಂದು ಫೈನಲ್ ಎರಡನೆಯ ಇದರಲ್ಲೂ ಕೂಡ ನೈಟ್ ಬ್ಯಾಟಿಂಗ್ ಫಿನಿಶ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಪ್ರದರ್ಶನ ಎರಡೂ ತಂಡದ ಆಟಗಾರರಿಂದ ಸ್ನೇಹಿತರೆ. ಒಳ್ಳೆಯ ಮ್ಯಾಚ್ ಕೂಡ ಅದ್ಭುತವಾಗಿಡಿದ್ರು ತ್ರಿಷಾ ಕ್ರಿಕೆಟ್ ಅಕಾಡೆಮಿಯ ಕ್ರೀಡಾಪಟುಗಳು ಸ್ನೇಹಿತರೆ. ಒಂದು ವಿನ್ನಿಂಗ್ ಮೂಮೆಂಟ್ಸನ್ನು ಹಾಕಿದ್ದೇನೆ ಸ್ನೇಹಿತರೆ ನೋಡಿ. ಯಾವ ರೀತಿಯಲ್ಲಿ ಎರಡೂ ತಂಡಗಳು ಫೈನಲ್ ಹಣಾಹಣಿಯ ನಡೆಸ್ತಾ ಇದ್ದಾವೆ ಸ್ನೇಹಿತರೆ. ಅದ್ಭುತವಾದ ಕ್ಯಾಚ್ ಸ್ನೇಹಿತರೆ ನೋಡಿ. ಕ್ಯಾಚನ್ನು ಹಿಡಿದು ಈ ಒಂದು ಪಂದ್ಯಾವಳಿಯನ್ನು ಗೆದ್ದಿದ್ದಾರೆ ರಘುವೀರ್ ಕ್ರಿಕೆಟ್ ಅಕಾಡೆಮಿ ಭದ್ರಾವತಿ. ಅತ್ಯುತ್ತಮವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂಡರ್ 14 ಕ್ರೀಡಾಪಟುಗಳಿಂದ. ಅದಾದ ನಂತರ ಪ್ರೈಸಿಂಗ್ ಸೆರೆಮನಿಗೆ ಅಂತೇಳಿ VSL ಕ್ರೀಡಾಂಗಣಕ್ಕೆ ತೆರಳಿದ್ವಿ ಸ್ನೇಹಿತರೆ. ಅಲ್ಲೂ ಕೂಡ ಅಂಡರ್ 16 ಅತ್ಯುತ್ತಮವಾದ ಒಂದು ಮ್ಯಾಚನ್ನು ನಡೀತಾ ಇತ್ತು. ಅದರಲ್ಲೂ ಕೂಡ ಈ ಒಂದು ಅಂತಿಮ ಪಂದ್ಯದಲ್ಲಿ ರಘುವೀರ್ ಕ್ರಿಕೆಟ್ ಅಕಾಡೆಮಿಯ ಕ್ರೀಡಾಪಟುಗಳು ವಿನ್ ಆದರು. ಆದರೆ ಈ ಅಂಡರ್ 16ನಲ್ಲಿ ಕೀರ್ತನ್ ಕ್ರಿಕೆಟ್ ಅಕಾಡೆಮಿ ತರಬೇತುದಾರರಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಪ್ರೈಸಿಂಗ್ ಸೆರೆಮನಿ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ರು. 2 ಕ್ರೀಡಾಂಗಣಗಳಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆಯಾಗಿದ್ದು, ಒಂದು VSL ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ರಾಜ್ಯ ಆಟ ಆಡಿ ಆಯೋಜನೆಗೊಂಡಿದ್ದು. 3-1 ಕ್ರಿಶ್ ಅಕಾಡೆಮಿ ಈ ಒಂದು ಪ್ರಶಸ್ತಿನ ಅಕಾಡೆಮಿ ಈ ಒಂದು ಪ್ರತಿಷ್ಠಿತ ಅಂಡರ್ 16 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರುವಂಥ ಕ್ರಿಶಾ ಕ್ರಿಕೆಟ್ ಅಕಾಡೆಮಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ
ದಯಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ. ನಾನು ಈ ವಿಡಿಯೋಗಳನ್ನ ಮತ್ತೆ ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.